ನಿಧನ ಕೊಟ್ಟಿದ್ದಕ್ಕಾಗಿ ಈ ಮುಂಜಾನೆಯಲ್ಲಿ ಸ್ವಾಮಿ ಅಪ್ಪ, ನಮ್ಮ ತಕ್ಕ ಸಮಯಕ್ಕೆ ದೇವರ ನೀವು ನಮ್ಮನ್ನ ಕರೆತಂದು ನಿಮ್ಮೊಂದು ಸನ್ನಿಧಿಯಲ್ಲಿ ನೀವು ನಮ್ಮನ್ನು ಕುದುರಿಸಿ ದೇವರೇ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಪ್ರಾರ್ಥಿಸುವಂತೆ ನೀವು ಕೊಟ್ಟಂತ ಒಂದು ಮಹಾಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಆಶೀರ್ವದಿಸ್ರಿ. ಎಲ್ಲ ಘನ ಮಾನ ಮಹಿಮೆನ ನಿಮಗೆ ಸಲ್ಲಿಸ್ತಾ ಇದ್ವಿ. ಇವತ್ತು ವಿಚಮ ಪಾಸ್ಟರ್ ಅವರು ದೇವರ ನಮ್ಮ ವಾಕ್ಯಗಳನ್ನು ಹಂಚಿಕೊಡುವಾಗ ನಿಮ್ಮ ಪ್ರಸನ್ನತೆ, ನಿಮ್ಮ ಕೃಪೆ ಇದ್ದು ದೇವರೇ ನೀವು ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. 난 소원 ಕೇಳಿಸ್ತಾ ಇದೆ ಎಲ್ಲರಿಗೂ? 안녕하세요 목사님, 시작합시다. 예, 오늘도 여러분들 이렇게 화면으로 만나게 돼서 너무 기쁘고 감사합니다. 오늘도 줌으로 이렇게 만나서 너무 기쁘고 감사합니다. ಇವತ್ತು ಸಹ ಜೂಮ್ ಅಲ್ಲಿ ನಿಮ್ಮೆಲ್ಲರನ್ನ ನೋಡ್ಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ. 예, 오늘도 하나님의 말씀을 여러분들과 함께 나누기를 원합니다. ಇವತ್ತು ಸಹ ದೇವರ ವಾಕ್ಯಗಳನ್ನ ನಿಮ್ಮ ಜೊತೆಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. 예, 에스더 5장 1절부터 4절 말씀입니다. ಎಸ್ತೇರಳು 5ನೇ ಅಧ್ಯಾಯ 1ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೂ ಈ ಸಮಯದಲ್ಲಿ ಓದ್ಕೊಳ್ಳೋಣ. ಎಸ್ತೇರಳು 5ನೇ ಅಧ್ಯಾಯ 1ರಿಂದ 4 ವಾಕ್ಯಗಳ ತನಕ ನಾವು ಈ ಸಮಯದಲ್ಲಿ ಓದ್ಕೊಳ್ಳೋಣ. ಎಸ್ತೇರಳು 5ನೇ ಅಧ್ಯಾಯ 1ನೇ ವಾಕ್ಯದಿಂದ 4ನೇ ವಾಕ್ಯ. 3ನೇ ದಿನದಲ್ಲಿ ಎಸ್ತೇರಳು ರಾಜ್ಯವಸ್ತ್ರಭೂಷಿತಳಾಗಿ ಅರಮನೆಯ ಒಳಗಣ ಪ್ರಾಕಾರವನ್ನು ಪ್ರವೇಶಿಸಿ ರಾಜ ಮಂದಿರದ ಎದುರಿನಲ್ಲಿ ನಿಂತಳು. ಅರಸನು ಆ ಮಂದಿರದಲ್ಲಿ ರಾಜ ಸಿಂಹಾಸನದ ಮೇಲೆ ಬಾಗಿಲ ಎದುರುಗಾರಾಗಿ ಕೂತುಕೊಂಡಿದ್ದನು. ಅವನು ಪ್ರಾಕಾರದಲ್ಲಿ ನಿಂತಿರುವ ಎಸ್ತೇರ್ ರಾಣಿಯನ್ನು ಕಂಡ ಕೂಡಲೇ ಆಕೆ ಮೇಲೆ ದಯವಿಟ್ಟು ತನ್ನ ಕೈಯಲ್ಲಿದ್ದ ಸುವರ್ಣ ದಂಡವನ್ನು ಆಕೆ ಕಡೆ ಚಾಚಿದನು. ಎಸ್ತೇರಳು ಸಮೀಪಕ್ಕೆ ಹೋಗಿ ದಂಡದ ತುದಿಯನ್ನು ಮುಟ್ಟಲು ಅರಸನು ಆಕೆಗೆ, ಎಸ್ತೇರ್ ರಾಣಿಯೇ, ನಿನಗೇನು ಬೇಕು? ನಿನ್ನ ವಿಜ್ಞಾಪನೆ ಯಾವುದು? ನನ್ನ ಅರ್ಧ ರಾಜ್ಯವನ್ನು ಕೇಳಿದರೂ ನಿನಗೆ ಕೊಡುತ್ತೇನೆ ಅಂದನು. ಅದಕ್ಕೆ ಎಸ್ತೇರಳು ಅರಸನ ಚಿತ್ತಕ್ಕೆ ಬಂದರೆ ನಾನು ಇವತ್ತು ತಮಗೋಸ್ಕರ ಸಿದ್ಧಪಡಿಸಿದ ಔತಣಕ್ಕೆ ಹಾಮಾನನೊಡನೆ ಬರೋಣವಾಗಲಿ ಎಂದು ಆರೈಕೆ ಮಾಡಿದಳು. ಕೂಡಲೇ ಅರಸನು ಎಸ್ತೇರಳ ವಿಜ್ಞಾಪನೆ ನೆರವೇರಿಸುವುದಕ್ಕೆ ಹಾಮಾನನನ್ನು ತ್ವರೆಪಡಿಸಿರಿ ಎಂದು ಅಪ್ಪಣೆ ಮಾಡಿದನು. ಆಮೇಲೆ 예, 몇 절까지 읽었나요? 5절. 제가 4절까지 읽으라 그랬는데 좋습니다. 오늘 이 에스더서 말씀에 보니까 이제 에스더가 왕 앞에 나가게 됩니다. ಎಸ್ತೇರಳು ಇವತ್ತು ನಾವು ನೋಡುವಾಗ ಆಕೆ ರಾಜನ ಸಮ್ಮುಖಕ್ಕೆ ಹೋಗ್ತಾ ಇದ್ದಾಳೆ. 예, 왕이 한 달 동안 에스더를 안 불렀습니다. ಒಂದು ತಿಂಗಳಿಂದ ರಾಜನು ಎಸ್ತೇರಳನ್ನ ನೋಡಿರ್ಲಿಲ್ಲ. 그런데 갑자기 나타나면은 죽을 수도 있습니다. ಏನಾದ್ರೂ ರಾಜನ ಹತ್ರ ರಾಜನ ಕರೆದಿರೋ ಹೋದ್ರೆ ರಾಜ ಅವ್ರನ್ನ ಸಾಯಿಸೋದಕ್ಕೆ ಹೇಳ್ತಾ ಇದ್ದ. 예, 왕이 부르는 사람만 왕 앞에 나가야 됩니다. ಯಾರು ರಾಜನು ಕರೀತಾನೋ ಅವರು ಮಾತ್ರ ರಾಜನ ಹತ್ರ ಹೋಗ್ಬೇಕಾಗಿತ್ತು. 예, 왕이 금호를 밀지 아니하면은 그 사람은 누구든지 왕이 안 불렀을 때 나가면 죽습니다. ರಾಜ ಕರೆದೇ ಇದ್ದಾಗ ಯಾರಾದ್ರೂ ಹೋದ್ರೆ ರಾಜ ಅವ್ರನ್ನ ಸಾಯಿಸ್ಲಿಕ್ಕೆ ಹೇಳ್ತಾ ಇದ್ದ. 그런데 에스더는 부르지 않는데 죽으면 죽으리라고 하고 나갔습니다. ಆದ್ರೆ ಎಸ್ತೇರಳು ನಾನು ಸತ್ರು ಪರವಾಗಿಲ್ಲ, ನಾನು ರಾಜನ ಹತ್ರ ಹೋಗ್ತೀನಿ ಅಂತ ಆಕೆ ಹೋಗ್ತಾ ಇದ್ದಾಳೆ. 그런데 4장에 보면은 그냥 나가는 것이 아니고 금식 기도를 했다고 했습니다. ಅದು 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆಕೆ ಸುಮ್ನೆ ಹೋಗ್ಲಿಲ್ಲ, ಆಕೆ ಉಪವಾಸ ಪ್ರಾರ್ಥನೆಯನ್ನ ಮಾಡಿಬಿಟ್ಟು ತದನಂತರ ಆಕೆ ರಾಜನ ನೋಡ್ಲಿಕ್ಕೆ ಹೋಗ್ತಾ ಇದ್ದಾಳೆ. 예, 자기만 한 것이 아니고 유다 사람들이 전부 다 에스더를 위해서 금식 기도해 달라고 그렇게 부탁을 했습니다. ಆಕೆ ಮಾತ್ರ ಉಪವಾಸ ಇರ್ಲಿಲ್ಲ, ಎಲ್ಲ ಇಸ್ರಾಯೇಲರಲ್ಲಿ ಇದ್ದಂತೆ ಎಲ್ಲರಿಗೂ ಆಕೆ ಹೇಳ್ತಾ ಇದ್ದಾಳೆ, ನನಗೋಸ್ಕರ ನಾನು ಉಪವಾಸ ಪ್ರಾರ್ಥನೆ ಮಾಡಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಆಕೆ ಹೇಳಿ ಆಕೆ ರಾಜನ ಸಮ್ಮುಖಕ್ಕೆ ಹೋಗ್ತಾ ಇದ್ದಾಳೆ. 왕이 에스더 보고 내가 안 불렀는데 왜 왔느냐고 화내지 않았습니다. ಎಸ್ತೇರಳು ರಾಜನ ಸನ್ನಿಧಿಗೆ ಹೋದಾಗ ರಾಜ ಎಸ್ತೇರಳನ್ನ, ನಾನ್ ನಿನ್ನ ಕರೀಲಿಲ್ವಲ್ಲ, ನೀನ್ ಯಾಕೆ ಬಂದೆ ಅಂತ ಆತನು ಕೇಳ್ತಾ ಇಲ್ಲ. 안 불렀는데도 나왔는데 기쁘게 맞아줬습니다. ರಾಜ ಕರೀಲಿಲ್ಲ ಅಂದ್ರೂ ಆಕೆ ಬಂದಿದ್ದಾಳೆ, ಆದ್ರಿಂದ ರಾಜ ಆಕೆ ವಿಷಯದಲ್ಲಿ ಸಂತೋಷ ಪಡ್ತಾ ಇದ್ದಾನೆ.
나라의 절반이라도 그대에게 주겠다. 왜 급하게 나왔느냐? 이렇게 물었습니다. ಆಗ ರಾಜ ರಾಣಿ ಎಸ್ತೇರಳನ್ನ ನೋಡಿ ನಿನ್ಗೇನ್ ಬೇಕು ಈ ರಾಜ್ಯದ ಅರ್ಧ ರಾಜ್ಯ ನಿನಗ್ ಬೇಕಾ ನಾನ್ ನಿನಗೆ ಕೊಟ್ಬಿಡ್ತೇನೆ ಅಂತೇಳಿ ಆತನ ಸಂತೋಷದಿಂದ ಆ ರಾಣಿ ಹತ್ರ ಮಾತಾಡ್ತಾ ಇದ್ದಾನೆ. 예, 나라의 절반이라는 것은 다 주겠다는 그런 마음입니다. ರಾಜ ಏನ್ ಹೇಳ್ತಾನೆ, ಈ ರಾಜ್ಯದಲ್ಲಿ ಅರ್ಧ ದೇಶ ಬೇಕಾದ್ರೂ ಅಂದ್ರೆ ನಾನ್ ನಿನ್ಗೆ ಏನ್ ಬೇಕಾದ್ರೂ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಆತನ ಹೇಳ್ತಾ ಇದ್ದಾನೆ. 제가 오늘 설교하는 거는 여러분들 기도가 이만큼 놀랍다는 것을 가르쳐 주려고 하는 겁니다. ನಾನ್ ನಿಮ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೇನೆ, ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಗೆ ಇಷ್ಟೆಲ್ಲ ಅದ್ಭುತಗಳು ನಡೀತವೆ ಅನ್ನುವಂತ ರೀತಿಯಲ್ಲಿ ನಾನ್ ನಿಮ್ಗೆ ವಾಕ್ಯ ಹಂಚಿಕೊಡ್ತಾ ಇದ್ದೇನೆ. ಆಮೇನ್. 예, 에스더가 나가는 거는 자기가 이제 그 땅을 받기 위해서 나간 것이 아닙니다. ಎಸ್ತೇರಳು ರಾಜನ ಸನ್ನಿಧಿಗೆ ಹೋಗಿದ್ದು ರಾಜ್ಯದಲ್ಲಿರುವಂತ ಅರ್ಧ ರಾಜ್ಯವನ್ನ ತಗೊಳ್ಳಿಕ್ಕೆ ಆಕೆ ಹೋಗ್ಲಿಲ್ಲ. 예, 모르드게가 네가 나가서 왕의 마음을 사서 유다 민족을 살리라고 그거 했었습니다. ಆಕೆ ಮೊರ್ದಕೆ ಏನ್ ಹೇಳಿರ್ತಾನೆ, ನೀನು ರಾಜನ ಹತ್ರ ಹೋಗಿ ನಮ್ಮ ಒಂದು ವಂಶವನ್ನ ನೀನು ಉಳಿಸಬೇಕು ಅಂತ ಆ ಮೊರ್ದಕೆ ಎಸ್ತೇರಳಿಗೆ ಹೇಳಿರ್ತಾನೆ. 에스더가 나는 무서워서 못해요 그러지 않았습니다. ಎಸ್ತೇರಳು ಇಲ್ಲ ಸ್ವಾಮಿ, ನನ್ನ ಕೈಯಲ್ಲಿ ಆಗೋದಿಲ್ಲ, ನನಗೆ ಭಯ ಆಗ್ತಾ ಇದೆ ಅಂತ ಎಸ್ತೇರಳು ಹೇಳಲಿಲ್ಲ. 그냥 예쁘게 화장만 하고 나간다고 그렇게 하지 않았습니다. ಆಕೆ ದೇವ್ರ ಹತ್ರ ನಾನು ಸುಂದರವಾಗಿ ನಾನು ಮೇಕಪ್ ಮಾಡ್ಕೊಂಡು ನಾನು ಹೋಗ್ತೀನಿ ಅಂತಾನು ಆಕೆ ಹೇಳ್ತಾ ಇಲ್ಲ. 3일 동안 금식 기도하겠다고 했습니다. ಆಕೆ ಹೇಳ್ತಾಳೆ, ನಾನು 3 ದಿನಗಳ ಕಾಲ ನಾನು ಉಪವಾಸ ಪ್ರಾರ್ಥನೆ ಮಾಡ್ತೀನಿ. 예, 금식 기도하면서 하나님의 은혜를 구했던 것입니다. ನಾನು ಉಪವಾಸ ಪ್ರಾರ್ಥನೆಯನ್ನ ಮಾಡಿ ನಾನು ದೇವರ ಕೃಪೆಯನ್ನ ನಾನು ಪಡ್ಕೊಳ್ತೇನೆ. 우리는 음식을 먹고 기도해도 하나님이 들어주십니다. ನಾವು ಊಟ ಮಾಡಿ ಪ್ರಾರ್ಥನೆ ಮಾಡಿದ್ರು ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾರೆ. 그런데 이 금식을 한다는 건 굉장히 힘든 일입니다. ಆದ್ರೆ ಆಕೆ ಉಪವಾಸ ಇದ್ದು ನಾನು ಹೋಗ್ತಾ ಇದ್ದೀನಿ ಅಂತ ಆಕೆ ಹೇಳ್ತಾ ಇದ್ದಾಳೆ. 인도 분들도 금식을 많이 하는 걸 볼 수가 있습니다. ಭಾರತ ದೇಶದಲ್ಲಿ ಅನೇಕ ಜನರು ಉಪವಾಸ ಮಾಡೋದನ್ನ ನಾವು ನೋಡ್ತಾ ಇರ್ತೀವಿ. 인도 분들이 금요일 날 금식 기도하는 걸 많이 봤습니다. ಶುಕ್ರವಾರ ಇಂಡಿಯಾ ದೇಶದಲ್ಲಿರುವಂತವ್ರು ಅನೇಕರು ಉಪವಾಸ ಪ್ರಾರ್ಥನೆ ಮಾಡ್ತಾರೆ. 또 주일 날 아침에 일요일 아침에 금식하고 목사님들이 설교하는 것도 많이 봤습니다. ಭಾನುವಾರ ಬೆಳಿಗ್ಗೆ ಊಟ ಮಾಡಿದ್ರೆ ದೇವರಾಲಯಕ್ಕೆ ಬಂದು ಕೆಲವು ಪಾಸ್ಟರ್ಗಳು ಮೆಸೇಜ್ ಕೊಡೋದನ್ನ ನಾನು ನೋಡಿದ್ದೀನಿ. 그런데 성경에 보면 한 끼 금식했다는 그런 성경은 한 군데도 안 납습니다. ಆದ್ರೆ ಬೈಬಲ್ ಅಲ್ಲಿ ಒಂದೊತ್ತು ಉಪವಾಸ ಇದ್ರು ಅಂತೇನು ಇಲ್ಲ, ಎಲ್ಲೂ ಇಲ್ಲ. 예, 성경을 보면 3일 금식이 나와 있습니다. ಬೈಬಲ್ ಅಲ್ಲಿ ನಾವು ನೋಡಿದ್ರೆ 3 ದಿನ ಉಪವಾಸ. 예, 다니엘이 21일 동안 기도했다는 것도 나와 있습니다. ದಾನಿಯೇಲನು 21 ದಿನಗಳ ಕಾಲ ಇದ್ದಂತ ಉಪವಾಸ. 예, 모세가 40일 동안 예수님이 40일 동안 금식하셨다는 말씀도 있습니다. ಮೋಶೆ 40 ದಿನಗಳ ಕಾಲ ಇದ್ದಂತ ಉಪವಾಸ ಅದರ ಬಗ್ಗೆನೂ ಬರೆಯಲ್ಪಟ್ಟಿದೆ. 예, 중요한 것은 이제 기도를 어떻게 하느냐에 여기 굉장히 중요합니다. ಇಲ್ಲಿ ಮುಖ್ಯ ಏನಪ್ಪಾ ಅಂದ್ರೆ ನೀನು ಪ್ರಾರ್ಥನೆ ಹೆಂಗ್ ಮಾಡ್ತಿ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. 그냥 에스더 목숨만 살려줘도 감사한 것입니다. ಎಸ್ತೇರಳಿಗೆ ಸಾಯಿಸ್ತಿರಾಕೆಗೆ ಪ್ರಾಣ ಉಳಿಸ್ಕೊಟ್ಟಿರೋದೇ ಒಂದು ದೊಡ್ಡ ವಿಷಯ. 그대의 소원이 무엇이뇨? 나라의 절반이라도 주겠다. 이렇게 하는 것은 정말 아주 특별한 그런 축복입니다. ಅಲ್ಲಿ ರಾಜನು ನಿನ್ನ ಆಸೆ ಏನು, ನಾನು ನಿನಗೆ ರಾಜ್ಯದಲ್ಲಿ ಅರ್ಧ ರಾಜ್ಯ ಬೇಕಾದ್ರೂ ಕೊಡ್ತೀನಿ ಎಂಬುದಾಗಿ ಹೇಳಿ ರಾಜ ಎಸ್ತೇರಳಿಗೆ ಹೇಳ್ತಾ ಇದ್ದಾನೆ. 에스더만 살려준 것이 아니고 유다 민족 전부 다 살려주는 그런 기적이 일어났습니다. ಎಸ್ತೇರಳ ಮಾತ್ರವಲ್ಲ, ಇಡೀ ಯೂದ ಒಂದು ಜನಾಂಗವನ್ನೇ ಉಳಿಸ್ಕೊಡ್ತಾ ಇದ್ದಾನೆ. 예, 우리 하나님은 기도하는 사람을 찾고 계십니다. ನಮ್ಮ ದೇವರು ಯಾರು ಪ್ರಾರ್ಥನೆ ಮಾಡ್ತಾರೋ ಅಂತವ್ರನ್ನ ಹುಡುಕ್ತಾ ಇದ್ದಾನೆ. 기도하는 자에게 특별한 은혜를 주시기를 원하십니다. ಯಾರು ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆ ವಿಶೇಷವಾದ ದೇವರ ಕೃಪೆಯನ್ನ ಕೊಡ್ತಾರೆ. ಹಲ್ಲೆಲೂಯಾ. 예, 히스기야가 기도했을 때에 18만 5천 명 들어오는 사람들 다 죽여줬습니다. ಹೆಜಕೀಯ ರಾಜನು ಪ್ರಾರ್ಥನೆಯನ್ನ ಮಾಡುವಾಗ ಅಲ್ಲಿ ಅವರ ದೇಶದ ಮೇಲೆ ಯುದ್ಧಕ್ಕೆ ಬಂದಂತ ಲಕ್ಷಾಂತರ ಜನರನ್ನ ದೇವರು ಅವರನ್ನ ಹೊಡೆದಾಕಿ ಹೆಜಕೀಯನಿಗೆ ದೇವರು ಜಯವನ್ನ ಕೊಡ್ತಾರೆ.
예, 히스기야가 기도했을 때 죽을 사람인데 15년 동안 더 살려주는 그런 역사가 나타났습니다. ಎಜೆಕಿಯ ಪ್ರಾರ್ಥನೆಯನ್ನ ಮಾಡಿದ ಕಾರಣದಿಂದ ಎಜೆಕಿಯನು ಸಾಯ್ಬೇಕಾಗಿತ್ತು, ಆದ್ರೆ ಎಜೆಕಿಯನಿಗೆ 15 ವರ್ಷ ಆಯಸ್ಸನ್ನ ದೇವರು ಕೂಡಿಸ್ಕೊಡ್ತಾರೆ. 예, 죽어서 냄새 나는 나사로도 살려주시는 그런 역사가 나타났습니다. ಸತ್ತು ಹೋಗಿ ವಾಸನೆ ಹೊಡೆಯುತ್ತೆ ಅಂತ ಲಾಜರನ್ನ ಸಹ ದೇವರು ಬದುಕಿಸ್ತಾರೆ. 예, 나라의 절반이라고 또 주겠다는 거는 다 믿고 기도하고 죽으면 죽으리라고 기도하면 이런 기적들이 나타난다는 것을 말씀하고 있습니다. ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ, ಪ್ರಾರ್ಥನೆಯನ್ನ ಮಾಡುವಾಗ ನಾನು ಸತ್ತು ಹೋದ್ರೂ ಪರವಾಗಿಲ್ಲ, ನಾನು ಸಾಯ್ತೀನಿ ಅಂತೇಳಿ ಆ ಒಂದು ಮನುಷ್ಯನ ಪ್ರಾರ್ಥನೆ ಮಾಡುವಾಗ ದೇವರು ಒಂದು ಅದ್ಭುತವನ್ನ ಮಾಡ್ತಾರೆ. 나는 서울에 올라와서 정말 먹고 살기가 힘들었습니다. ನಾನು ಸೌಲ್ ಪಟ್ಟಣಕ್ಕೆ ಬಂದಾಗ ನಂಗೆ ತಿನ್ನೋದಕ್ಕೆ ಊಟ ಇರ್ಲಿಲ್ಲ, ಬಹಳ ಕಷ್ಟ ಪಡ್ತಾ ಇದ್ದೆ. 저한테는 정말 돈이 없이 어렵게 살았습니다. ನನ್ನ ಹತ್ರ ದುಡ್ಡೇ ಇರ್ಲಿಲ್ಲ, ತುಂಬಾ ಕಷ್ಟದಲ್ಲಿ ನಾನಿದ್ದೆ. 그때 제가 3년을 목표를 세웠습니다. 3년 동안 기도하려고. ಆಗ ನಾನು 3 ವರ್ಷಗಳ ಕಾಲ ಪ್ರಾರ್ಥನೆ ಮಾಡಬೇಕು ಈ ವಿಷಯಕ್ಕಾಗಿ ಅಂತೇಳಿ ತೀರ್ಮಾನ ಮಾಡಿದ್ದೆ. 내가 3년 동안 목숨 걸고 결사적으로 기도하겠다고 기도했습니다. 3 ತಿಂಗಳವರೆಗೂ ನನ್ನ ಪ್ರಾಣವನ್ನೇ ನಾನು ದೇವರಿಗೆ ಇಟ್ಟು ಅಡ ಇಟ್ಟು ನಾನು ಪ್ರಾರ್ಥನೆಯನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡೆ. 하나님 나를 도와줄 우리 주변의 사람은 아무도 한 사람도 없다고 했습니다. ದೇವರು ನನಗೆ ನಮ್ಮ ಒಂದು ಏರಿಯಾದಲ್ಲಿ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಯಾರು ಇಲ್ಲ ಅಂತ ಅಂದ್ರು. 하나님만 바라보겠다고 하고 기도했습니다. ನಾನು ದೇವರನ್ನ ಮಾತ್ರ ನೋಡ್ತೇನೆ ಅಂತೇಳಿ ನಾನು ಪ್ರಾರ್ಥನೆಯನ್ನ ಮಾಡಿದೆ. 하나님께서 3년 동안 기도하고 난 다음에 지금까지 놀라운 축복을 주셨습니다. 3 ವರ್ಷಗಳ ಕಾಲ ನಾನು ಪ್ರಾರ್ಥನೆಯನ್ನ ಮಾಡಿದ್ರಿಂದ ಇವತ್ತಿನವರೆಗೂ ದೇವರು ತುಂಬಾ ಆಶೀರ್ವಾದವನ್ನ ಕೊಟ್ಟಿದ್ದಾರೆ. 네, 에스더에게 나라의 절반이라도 주겠다고 하신 하나님은 여러분들에게도 이런 역사를 나타내 주실 줄 믿습니까? ಎಸ್ತರಳಿಗೆ ಅರ್ಧ ರಾಜ್ಯ ಬೇಕಾದ್ರೆ ನಾನು ಕೊಡ್ತೀನಿ ಎಂಬುದಾಗಿ ಹೇಳಿದಂತ ದೇವರು, ನೀವು ಪ್ರಾರ್ಥನೆ ಮಾಡಿದ್ರೆ ನಿಮಗೂ ಸಹ ಇದೇ ರೀತಿಯಲ್ಲಿ ಉತ್ತರ ಕೊಡ್ತಾರಂತ ನೀವು ನಂಬ್ತೀರಾ? ಆಮೇನ್. 예, 여러분들 죽으면 죽으리라고 기도하면 이런 놀라운 기적이 나타날 줄 믿습니까? ನಾನು ಸತ್ರು ಪರವಾಗಿಲ್ಲ ಅನ್ನುವಂತ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡಿದ್ರೆ ಇಂಥ ಅದ್ಭುತಗಳು ನಡೀತಾವ ಅಂತೇಳಿ ನೀವು ನಂಬ್ತೀರಾ? ಆಮೇನ್. 예, 우리 하나님은 여러분들의 상상을 초월하는 그런 축복을 주기를 원하십니다. ನೀವು ಯೋಚನೆ ಮಾಡೋದಕ್ಕಿಂತ ಅಧಿಕವಾದ ಆಶೀರ್ವಾದವನ್ನ ದೇವ್ರು ಕೊಡ್ಬೇಕಂತ ಹೇಳಿ ದೇವ್ರು ಇಷ್ಟಪಡ್ತಾರೆ. ಆಮೇನ್. 예, 에스더가 나라의 절반이라도 왕이 내한테 줄 거야 이런 생각 안 하고 나갔을 것입니다. ಎಸ್ತೇರಳು ರಾಜನ ಸನ್ನಿಧಿಗೆ ಹೋಗುವಾಗ ರಾಜ ಅರ್ಧ ರಾಜ್ಯ ಬೇಕಾದ್ರೆ ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಅಂತ ಎಸ್ತೇರಳು ಅಂದ್ಕೊಂಡಿರ್ಲಿಲ್ಲ. 예, 왕이 부르지 않았는데 나가서 내가 죽지 않고 내 생명을 살려달라고 했을 것입니다. ರಾಜ ನನ್ನನ್ನು ಕರೀಲಿಲ್ಲ, ಆದ್ರೂ ರಾಜನ ಸನ್ನಿಧಿಗೆ ಹೋಗ್ತಾ ಇದ್ದೀನಿ, ರಾಜ ನನ್ನ ಪ್ರಾಣ ಉಳಿಸಿದ್ರೆ ಸಾಕು ಅನ್ನೋ ಮನಸ್ಸಲ್ಲಿ ಆಕೆ ರಾಜನ ಸನ್ನಿಧಿಗೆ ಹೋಗ್ತಾ ಇದ್ದಾಳೆ. 예, 왕이 왜 왔느냐 화내지 않게 해달라고 기도했을 것입니다. ರಾಜನಿಗೆ ಯಾಕೆ ನೀನ್ ಇಲ್ಲಿಗೆ ಬಂದೆ ಅಂತೇಳಿ ಕೋಪ ಮಾಡ್ಕೋಬಾರದು ಅನ್ನೋ ಹಾಗೆ ಆಕೆ ಪ್ರಾರ್ಥನೆ ಮಾಡಿ ರಾಜನ ಸನ್ನಿಧಿಗೆ ಹೋಗ್ತಾ ಇದ್ದಾಳೆ. 그런데 하나님의 역사는 에스더의 기대보다 월등하게 놀라운 역사로 나타났습니다. ಆದ್ರೆ ರಾಜನ ಒಂದು ಆಲೋಚನೆ ನಾವು ನೋಡಿದ್ರೆ ಎಸ್ತೇರಳ ಪ್ರಾರ್ಥನೆಗಿನ ದೇವರ ಚಿತ್ತ ದೊಡ್ಡದಾಗಿತ್ತು ರಾಜನ ವಿಷಯದಲ್ಲಿ. 6절에 보면은 6절에 잔치를 할 때에 또 에스더 그 아하수에르 왕이 또 얘기를 합니다. 나라의 절반이라도 그대에게 주겠다. 빨리 얘기해 보라고 했습니다. ನಂತರ ಆಕೆ ಔತಣೆಗೆ ಕರೆಸ್ತಾಳೆ. ರಾಜನ ಔತಣೆಗೆ ಕರೆಸಿದ ಮೇಲೇನು ಸಹ ಆಕೆ ರಾಜ ಎಸ್ತೇರಳಿಗೆ ಹೇಳ್ತಾ ಇದ್ದಾನೆ, ನಿನ್ಗೇನ್ ಬೇಕು ಕೇಳು, ರಾಜ್ಯದಲ್ಲಿ ಅರ್ಧ ರಾಜ್ಯ ಬೇಕಾ ಕೇಳು, ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. 그때 에스더가 막바로 말하지 않았습니다. ಅವಾಗಲೂ ಸಹ ಎಸ್ತೇರಳು ಸಡನ್ ಆಗಿ ಹೇಳ್ತಾ ಇಲ್ಲ. 내일 또 왕을 위하여 잔치를 베풀겠다고 했습니다. ಆಕೆ ಮತ್ತೆ ಹೇಳ್ತಾಳೆ, ಸ್ವಾಮಿ ನಾಳೆನೂ ಸಹ ನಾನು ನಿಮಗಾಗಿ ಒಂದು ಔತಣ ಸಿದ್ಧಪಡಿಸ್ತಾ ಇದೀವಿ, ಬರ್ಬೇಕು ಅಂತ ಹೇಳ್ತಾಳೆ. 내일 말씀 드릴 테니까 내일 또 잔치 베풀 때니까 왕이 하만과 함께 나오게 해달라고 했습니다. ನಾಳೆ ಹೇಳ್ತೀನಿ, ನಾಳೆನೂ ಸಹ ಔತಣ ಇರುತ್ತೆ, ನೀವು ನಾಳೆನೂ ಬನ್ನಿ ಸ್ವಾಮಿ ಅಂತ ಆಕೆ ರಾಜನಿಗೆ ಹೇಳ್ತಾ ಇದ್ದಾಳೆ. 그런데 하나님께서 그 하룻밤 사이에 놀라운 일이 일어나도록 만들었습니다. ಆ ಒಂದು ರಾತ್ರಿಯಲ್ಲಿ ಒಂದು ಅದ್ಭುತವನ್ನ ದೇವರಲ್ಲಿ ಮಾಡ್ತಾರೆ.
예, 6장 1절에 보면은 이제 아수에로 왕이 잠이 아와가지고 역대의 일기를 읽었다고 했습니다. 6ನೇ 1ನೇ ವಾಕ್ಯದಲ್ಲಿ ಆಶ್ವೇರೋಷ ರಾಜನಿಗೆ ರಾತ್ರಿ ಎಲ್ಲ ನಿದ್ದೆ ಬರ್ದಿರ ಡೈರಿಯನ್ನ ಓದ್ತಾ ಇದ್ದಾನಂತೆ. 예, 모르드게가 이제 죽을 왕을 살리는 고발한 그런 사건이 나왔습니다. ಆತನು ಡೈರಿಯನ್ನ ಓದುವಾಗ ಅಲ್ಲಿ ಮೊರ್ದಕೆ ಅನ್ನುವಂತ ಒಬ್ಬ ವ್ಯಕ್ತಿಯ ಬಗ್ಗೆ ಆ ಡೈರಿಯಲ್ಲಿ ಓದ್ತಾನೆ. ಆ ಮೊರ್ದಕೆ ಅನ್ನುವಂತ ವ್ಯಕ್ತಿ ರಾಜನ ವಿರುದ್ಧವಾಗಿ ಒಳಸಂಚು ಮಾಡಿರುವಂತವ್ರನ್ನ ಹಿಡ್ಕೊಟ್ಟು ರಾಜನ ಪ್ರಾಣವನ್ನು ಉಳಿಸಿರ್ತಾನೆ. 왕이 그 일기를 읽으면서 깜짝 놀랐습니다. ಆ ಒಂದು ಡೈರಿಯನ್ನ ಓದುವಾಗ ಆತನ ಆಶ್ಚರ್ಯ ಪಡ್ತಾನೆ. 모르드게가 아니면 자기가 죽을 수도 있었는데 모르드게 덕분에 살아났습니다. ಮೊರ್ದಕೆ ಇಲ್ಲ ಅಂದಿದ್ರೆ ಆತನು ಸತ್ತೋಗ್ಬೇಕಾಗಿತ್ತ ಆ ಒಳಸಂಚಿನಿಂದ. ಆದ್ರೆ ಮೊರ್ದಕೆ ಆ ಒಂದು ಒಳಸಂಚನ ಆತನಿಗೆ ಹೇಳ್ಕೊಟ್ಟು ಆತನನ್ನ ಉಳಿಸಿದ್ದಾನೆ, ರಾಜನನ್ನ ಉಳಿಸಿದ್ದಾನೆ. 그래 그 이튿날 자기가 모르드게에다 큰 상을 줘야 되겠다 그런 생각을 했습니다. ಅವತ್ತು ರಾತ್ರಿ ಮೊರ್ದಕೆ ಬಗ್ಗೆ ಓದಂತ ಅರಸನಿಗೆ ಬೆಳಿಗ್ಗೆಗೆ ಆ ಮೊರ್ದಕೆನ ಸನ್ಮಾನಿಸಬೇಕು ಅಂತೇಳಿ ರಾಜನಿಗೆ ಅನ್ಸುತ್ತೆ. 그때 하만은 높은 장대를 만들어가지고 모르드게 죽일 준비를 다 해놓고 잔치석에서 얘기하려고 그런 어리석은 계획을 세우고 있었습니다. ಅವಾಗ ಹಾಮಾನನ್ ಏನ್ ಮಾಡಿದಾನೆ, ಇನ್ನು ನಾಳೆ ಆದ್ರೆ ನಾನು ಹೋಗಿ ರಾಜನ ಹತ್ರ ಪರ್ಮಿಷನ್ ತಕೊಂಡು ಈ ಮೊರ್ದಕೆನ ನೇಣಾಕ್ಬೇಕು ಅಂತೇಳಿ ಒಂದು ನೇಣ್ ಕಂಬವನ್ನ ಅವ್ರ ಮನೆ ಹತ್ರ ಸಿದ್ಧ ಮಾಡಿ ಹಾಮಾನನ್ ಇಟ್ಕೊಂಡಿದ್ದಾನೆ. 왕이 아침에 거기 누구 없느냐고 신하들을 불렀습니다. ಬೆಳಿಗ್ಗೆ ರಾಜನು ಅಲ್ಲಿ ಯಾರಿದ್ದಾರೆ ಅಂತ ಕರೀತಾನೆ. 모르드게 하만이 그 앞에 있었습니다. 하만이 그 문 앞에 기다리고 있었습니다. ಹಾಮಾನನು ಆಲ್ರೆಡಿ ಅಲ್ಲಿ ರಾಜನ ಸಮ್ಮುಖದಲ್ಲಿದ್ದಾನೆ. 왕이 하만에게 물어봤습니다. ಆಗ ರಾಜನು ಹಾಮಾನನ ಕೇಳ್ತಾ ಇದ್ದಾನೆ. 내가 충성된 사람에게 큰 상을 주기를 원한다 그랬습니다. ನಾನು ನಂಬಿಗಸ್ತನಾಗಿರುವಂತ ಒಬ್ಬನಿಗೆ ದೊಡ್ಡ ಬಹುಮಾನ ಕೊಡಬೇಕು ಅನ್ಕೊಂಡಿದ್ದೇನೆ. 그 사람에게 어떤 상을 주면 좋겠느냐고 하만에게 물어봤습니다. ಅವನಿಗೆ ಯಾವ ರೀತಿಯಲ್ಲಿ ನಾನು ಬಹುಮಾನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ಹಾಮಾನನ್ನ ರಾಜನು ಕೇಳ್ತಾ ಇದ್ದಾನೆ. 하만은 자기가 상을 받을 줄 그렇게 잘못 생각했습니다. ಹಾಮಾನನ್ ಏನ್ ಅಂದ್ಕೊಳ್ತಾ ಇದ್ದಾನೆ, ಓ ರಾಜ ನನ್ನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ, ನನಗೇನೆ ಬಹುಮಾನ ಕೊಡ್ತಾನೆ ಅಂತ ಹಾಮಾನನ್ ಅಂದ್ಕೊಳ್ತಾ ಇದ್ದಾನೆ. 그러면 왕복을 입히고 왕이 타는 마차를 타고 왕의 금멸교관을 쓰고 높은 사람이 동네를 다니면서 왕이 기뻐하는 사람은 이런 특별한 상을 준다고 그렇게 하면 참 좋겠습니다 하고 하만이 그렇게 ಆಗ 얘기했습니다. ಹಾಮಾನನ್ ಏನ್ ಹೇಳ್ತಾ ಇದ್ದಾನೆ, ಸ್ವಾಮಿ ನೀನ್ ಯಾರನ್ನ ಸನ್ಮಾನಿಸ್ಬೇಕು ಅನ್ಕೊಂಡಿದ್ದೆ ಅವರಿಗೆ ರಾಜವಸ್ತ್ರಗಳನ್ನ ಧರಿಸಬೇಕು, ಕಿರೀಟ ಧರಿಸಬೇಕು, ಅವ್ರನ್ನ ಒಂದು ಸಿಂಹಾಸನದ ಮೇಲೆ ಕುತ್ತಿಸಿ ಊರೆಲ್ಲ ಮೆರವಣಿಗೆ ಮಾಡಬೇಕು ಅಂತೇಳಿ ಹಾಮಾನನು ರಾಜನ ಹತ್ರ ಹೇಳ್ತಾ ಇದ್ದಾನೆ. 왕이 그거 정말 참 좋은 생각이라고 했습니다. ರಾಜನು ಹಾಮಾನನ್ ಹೇಳಿದಂತೆ ಆಲೋಚನೆ ಒಳ್ಳೆ ಆಲೋಚನೆ ಅಂತ ಹೇಳ್ತಾ ಇದ್ದಾನೆ. 자기니까 하만은 자기가 왕복을 입고 왕이 타는 마차를 타고 그렇게 돌 줄 알았습니다. ಅವಾಗ ಹಾಮಾನನ್ ಅಂದ್ಕೊಳ್ತಾನೆ, ಓ ನನಗೆ ರಾಜವಸ್ತ್ರಗಳನ್ನ ಧರಿಸಿ ನನಗೆ ಕಿರೀಟ ಇಟ್ಟು ನನ್ನನ್ನೇ ಊರೆಲ್ಲ ಸುತ್ತಾಡಿಸ್ತಾರೆ, ಮೆರವಣಿಗೆ ಮಾಡ್ತಾರೆ ಅಂತ ಹಾಮಾನನ್ ಅಂದ್ಕೊಂಡಿದ್ದಾನೆ. 그런데 왕이 뜻밖의 얘기를 했습니다. ಆದ್ರೆ ರಾಜನು ಉಲ್ಟಾ ಹೇಳ್ತಾ ಇದ್ದಾನೆ. 대궐문에 가면 모르드게가 있다 그랬습니다. ಊರ್ ಬಾಗಿಲ ಹತ್ರ ಹೋಗು, ಅಲ್ಲಿ ಮೊರ್ದೆಕೆ ಅನ್ನುವಂತ ಒಬ್ಬ ವ್ಯಕ್ತಿ ಇರ್ತಾನೆ. 모르드게가 내가 죽을 때에 이 사람이 고발해줘서 내가 살게 되었다 그랬습니다. ಈ ಮೊರ್ದೆಕೆ ನನ್ನ ವಿರೋಧವಾಗಿ ಒಳಸಂಚು ಮಾಡಿರುವಂತವ್ರನ್ನ ಹಿಡ್ಕೊಟ್ಟಿದ್ದಾನೆ. 네가 말한 대로 왕복과 왕관과 모든 것을 해가지고 네가 말꼬비를 잡고 하만 그 모르드게를 태워가지고 동네를 도르라고 그렇게 했습니다. ಆಗ ನೀನ್ ಹೇಳ್ದಾಗೆ ನೀನ್ ಹೋಗಿ ಮೊರ್ದೆಕೆಯನ್ನ ಕರ್ಕೊಂಡು ಮೊರ್ದೆಕೆಗೆ ರಾಜವಸ್ತ್ರಗಳನ್ನ ಕಿರೀಟಗಳನ್ನ ಇಕ್ಕಿಟ್ಟು ಸಿಂಹಾಸನದ ಮೇಲೆ ಊರೆಲ್ಲ ಮೆರವಣಿಗೆ ಮಾಡು ಅಂತೇಳಿ ರಾಜ ಹಾಮಾನನಿಗೆ ಹೇಳ್ತಾ ಇದ್ದಾನೆ. 예, 하만이 모르드게 죽이려고 했는데 왕이 모르드게를 높이라 그래가지고 하만은 깜짝 놀랐습니다. ಹಾಮಾನನು ಮೊರ್ದೆಕೆನ ಸಾಯಿಸ್ಬೇಕಂತ ನೇಣುಗಂಬ ರೆಡಿ ಮಾಡಿದ್ದಾನೆ.
ರಾಜ ನೋಡಿದ್ರೆ ಮೊರ್ದೆಕೈಗೆ ನೀನ್ ಸನ್ಮಾನ ಮಾಡು, ರಾಜವಸ್ತ್ರಗಳನ್ನು ಧರಿಸು, ಸಿಂಹಾಸನ ಮೇಲೆ ಕುದುರಿಸಿ ಊರೆಲ್ಲಾ ನೀನ್ ಮೆರವಣಿಗೆ ಮಾಡು ಅಂತ ಹೇಳುವಾಗ ಹಾಮಾನನಿಗೆ ಆಶ್ಚರ್ಯ ಆಗುತ್ತೆ. 자기의 계획이 전부 다 무너지는 것을 느끼게 되었습니다. ಅವನು ಮಾಡಿರುವಂತ ಆಲೋಚನೆ ಎಲ್ಲ ನಿರರ್ಥಕ ಆಯ್ತಲ್ಲ ಅಂತ ಆತನ ಅಂದ್ಕೊಳ್ತಾ ಇದ್ದಾನೆ. 왜 이런 일들이 일어날까요? ಯಾಕೆ ಇಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ? 예, 에스더 4장 1절 때문에 그런 역사가 나타납니다. ಯಾಕಂದ್ರೆ 4ನೇ ಅಧ್ಯಾಯ 1ನೇ ವಾಕ್ಯದ ಪ್ರಕಾರವಾಗಿ ಈ ಒಂದು ಕಾರ್ಯಗಳು ನಡೀತಾ ಇದ್ದಾವೆ. 예, 에스더 4장 1절을 한번 읽어주세요. ಮೊರ್ದೆಕೈಯು ನಡೆದದ್ದನ್ನೆಲ್ಲ ಕೇಳಿದಾಗ ಬಟ್ಟೆಗಳನ್ನು ಹರಕೊಂಡು ಗೋಣಿತಟ್ಟನ್ನ ಕಟ್ಟಿಕೊಂಡು ಬೂದಿಯನ್ನು ಹಾಕಿಕೊಂಡು ಪಟ್ಟಣದ ಮಧ್ಯದಲ್ಲಿ ಹೋಗುತ್ತಾ ದುಃಖಾತಿಶಯದಿಂದ ಗೋಳಾಡಿ ಅರಮನೆ ಹೆಬ್ಬಾಗಿಲಿನ ಮುಂದೆ ಬಂದನು. 예, 여기 보면 모르드게가 대성통곡하면서 하나님 앞에 울고 기도했습니다. ಇಲ್ಲಿ ನೋಡೋದಾದ್ರೆ ಮೊರ್ದೆಕೈ ಬಟ್ಟೆಗಳನ್ನು ಹರಕೊಂಡು ಆತನು ದುಃಖ ಪಡ್ತಾ ಆತನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. 여러분은 결과를 잘 알고 있습니다. ಈ ಸಾರಾಂಶ ನಿಮಗೆ ಗೊತ್ತಾಗಿರ್ಬೋದು ಕೊನೆಗೆ ಏನಾಯ್ತು ಅಂತೇಳಿ. 예, 하만이 모르드게 죽이려고 하다가 자기가 도리어 죽고 말았습니다. ಹಾಮಾನನು ಮೊರ್ದೆಕೈನ ಸಾಯಿಸಬೇಕು ಅನ್ಕೊಂಡ, ಆದ್ರೆ ಮೊರ್ದೆಕೈಗೆ ಬದಲಾಗಿ ಹಾಮಾನನೇ ಸತ್ತೋಗ್ತಾ ಇದ್ದಾನೆ. 예, 기도하는 사람 건드리려고 하다 자기 집안이 자기 아들도 다 죽었습니다. ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯನ್ನ ಸಾಯಿಸಬೇಕು ಅಂತ ಯಾರು ಅಂದ್ಕೊಂಡಿದ್ರು ಅವನು ಸತ್ತೋದ, ಅವನ ಮಕ್ಕಳು ನಾಶ ಆಗೋಗ್ತಾರೆ. ಹಲ್ಲೆಲೂಯಾ. 예, 저는 여러분들 오늘 아침에 기도할 때 기도하면은 죽을 사람도 살아나는 기적이 일어나는 걸 믿고 기도하라는 ಈ 것입니다. ಮುಂಜಾನೆ ಸಮಯದಲ್ಲಿ ನೀವು ಪ್ರಾರ್ಥನೆಯನ್ನ ಮಾಡೋದಾದ್ರೆ ನಿಮ್ಮ ವಿರುದ್ಧವಾಗಿ ಯಾರು ಬಂದಿದ್ದಾರೋ ಅವರನ್ನೇ ನೀವು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳಾದ್ರೆ ಆ ಒಂದು ಕೇಡು ಅವ್ರಿಗೆ ದೇವರು ಬರಮಾಡುವಂತವನಾಗಿದ್ದಾನೆ. ಆಮೇನ್. 예, 나라의 절반이라도 주겠다는 거는 이거는 놀라운 기적의 역사입니다. ರಾಜ್ಯದಲ್ಲಿ ಅರ್ಧ ರಾಜ್ಯ ಬೇಕಾದ್ರೆ ಕೊಡ್ತೀನಿ ಎಂಬುದಾಗಿ ಹೇಳಿರುವಂತದ್ದು ಒಂದು ಆಶ್ಚರ್ಯಕರವಾಗಿರುವಂತ ವಿಷಯ. 모르드게의 하나님이 여러분들의 하나님입니다. ಮೊರ್ದೆಕೈ ದೇವರು ನಿಮ್ಮೆಲ್ಲರ ದೇವರಾಗಿದ್ದಾರೆ. 에스더의 하나님이 여러분들의 하나님입니다. ಎಸ್ತೇರಳ ದೇವರು ನಿಮ್ಮೆಲ್ಲರ ದೇವರಾಗಿದ್ದಾರೆ. 모두 우리 예수의 부르짖고 에스더 모르드게에게 응답하신 하나님 나에게도 응답해달라고 기도 시작하겠습니다. ನಾವೆಲ್ಲರೂ ಈ ಸಮಯದಲ್ಲಿ ಯೇಸುವೆ ಯೇಸುವೆ ಅಂತ ಕರೆದು ದೇವರೇ ಅವತ್ತು ಮೊರ್ದೆಕೈಗೆ ಉತ್ತರ ಕೊಟ್ಟ ಹಾಗೆ, ಎಸ್ತೇರಳಿಗೆ ಉತ್ತರ ಕೊಟ್ಟ ಹಾಗೆ ನನ್ನ ಪ್ರಾರ್ಥನೆಗೂ ಉತ್ತರ ಕೊಡು ಸ್ವಾಮಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣವಾ? 마이크 전부 다 여시기 바랍니다. ಎಲ್ಲರೂ ಮೈಕ್ಗಳನ್ನ ಆನ್ ಮಾಡಿ ಆ ದೇವರ ಸನ್ನಿಧಿಯಲ್ಲಿ ಯೇಸುವೆ ಯೇಸುವೆ ಅಂತ ನಾವು ಕರೆದು ನಾವು ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಹೋಗೋಣ. 마이크 열어라 그랬는데 안 열은 사람 여러 사람 있습니다. 다 눌려서 여세요. ಮೈಕ್ ಆನ್ ಮಾಡಿ ಅಂದ್ರೆ ಬಹಳಷ್ಟು ಜನ ಆನ್ ಮಾಡಿ ಮೈಕ್ಗಳನ್ನ. ಯಾರ್ಯಾರು ಆನ್ ಮಾಡಿಲ್ಲ ನೀವೆಲ್ಲರೂ ಮೈಕ್ಗಳನ್ನ ಆನ್ ಮಾಡಿ. 우리 다 같이 예수의 하고 기도 시작합니다. 예수의 ಅಪ್ಪ ಮತ್ತು ಮೊರ್ದೆಕೈಗೆ ದೇವರೇ ಅಪ್ಪ ನೀನು ದೇವರೇ ಅಪ್ಪ ಪ್ರಾರ್ಥನೆಯನ್ನು ಕೇಳಿ ಉಳಿಸಿದ ಹಾಗೆ, ದೇವರ ಎಸ್ತೇರಳ ಪ್ರಾರ್ಥನೆಯನ್ನು ಕೇಳಿ ಉಳಿಸಿದ ಹಾಗೆ ಅಪ್ಪ ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ನಮ್ಮ ಶತ್ರುಗಳ ಕೈಯಿಂದ ನೀವು ನಮ್ಮನ್ನು ತಪ್ಪಿಸಿ ಕರ್ತಾನೆ. ಅಪ್ಪ ನಮ್ಮ ಶತ್ರುಗಳು ನಮ್ಮನ್ನ ಹೊಡಿಬೇಕು ಅಥವಾ ನಮ್ಮನ್ನ ನಾಶ ಮಾಡ್ಬೇಕು ಅಂತ ಹೇಳಿ ದೇವರ ಟೊಕ್ಕ ಕಟ್ಕೊಂಡು ನಿಂತ್ಕೊಂಡಿರೋ ಸಮಯದಲ್ಲಿ ಅಪ್ಪ ನಮ್ಮ ಪ್ರಾರ್ಥನೆಯಿಂದ ದೇವರೇ ಅಪ್ಪ ಮೊರ್ದೆಕೈಯನ್ನು ತಪ್ಪಿಸಿದಾಗೆ, ಎಸ್ತೇರಳನ್ನ ತಪ್ಪಿಸಿದಾಗೆ ಅಪ್ಪ ನಮ್ಮನ್ನು ಸಹ ದೇವರ ಅಪಾಯಗಳಿಂದ ನೀವು ತಪ್ಪಿಸಿರಿ ಕರ್ತಾನೆ. ನಮ್ಮ ಶತ್ರುಗಳು ಮಾಡಿರುವಂತ ಎಲ್ಲ ಆಲೋಚನೆಗಳಿಂದ ನೀವು ನಮ್ಮನ್ನು ತಪ್ಪಿಸಿರಿ ಕರ್ತಾನೆ. ನಮ್ಮ ಶತ್ರುಗಳು ಮಾಡಿರುವಂತ ಎಲ್ಲ ದುರಾಲೋಚನೆಗಳಿಂದ ದೇವರ ನೀವು ನಮಗೆ ಬಿಡುಗಡೆಯನ್ನ ಕೊಡಪ್ಪ. ದೇವರೇ ಯೇಸುವಿನ ನಾಮದಲ್ಲಿ ಕರ್ತನೆ ಅಪ್ಪ ನಮಗೆ ನೀನು ಸಹಾಯ ಮಾಡು ಕರ್ತನೆ. ಅಪ್ಪ ಯೇಸು ಕ್ರಿಸ್ತನ ಎಲ್ಲ ದುರಾಲೋಚನೆಗಳಿಂದ ದೇವರ ನಮ್ಮನ್ನು ತಪ್ಪಿಸ್ರಿ, ನಮ್ಮನ್ನ ಕಾಪಾಡ್ರಿ ಅಪ್ಪ. ನಮ್ಮನ್ನ ನೀನು ಆಶೀರ್ವಾದನ ಮಾಡಿ ನಮ್ಮನ್ನ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಆಶೀರ್ವಾದ ಮಾಡಪ್ಪ, ಯೇಸುವಿನ ನಾಮದಲ್ಲಿ ನಮ್ಮನ್ನ ತಪ್ಪಿಸಿ ಕಾಪಾಡು ಕರ್ತನೆ. ಯೆಸಯ್ಯ ನಮ್ಮ ಶತ್ರುಗಳ ಕೈಯಿಂದ ನಮ್ಮನ್ನ ಬಿಡಿಸಪ್ಪ. ಅಪ್ಪ ನಮ್ಮ ಶತ್ರುಗಳ ಕೈಯಿಂದ ನಮ್ಮನ್ನ ಬಿಡಿಸು ಕರ್ತನೆ. ಅಪ್ಪ ನಮ್ಮ ಶತ್ರುಗಳ ಕೈಯಿಂದ ನೀವು ನಮ್ಮನ್ನ ಬಿಡಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಯೆಸಯ್ಯ ಸ್ತೋತ್ರ ಕರ್ತನೆ. ಅಪ್ಪ ನೀನು ಅದ್ಭುತನು ಸ್ವಾಮಿ, ನೀನು ಆಲೋಚನೆ ಕರ್ತನು ನೀನಾಗಿದೆ ಕರ್ತನೆ. ಅಪ್ಪ ನೀನು ರಾಜಾದಿ ರಾಜ ನೀನಾಗಿದೆ ಕರ್ತನೆ. ನೀನು ದೇವಾದಿ ದೇವ ನೀನಾಗಿದೆ ಸ್ವಾಮಿ. ಅಪ್ಪ ನೀನು ಮಹಿಮೆಗಳ ಕರ್ತನು ನೀನಾಗಿದೆ ಕರ್ತನೆ. ಆಶೀರ್ವಾದನ ಮಾಡಪ್ಪ. ಹಲ್ಲೆಲೂಯ.
ಸ್ತೋತ್ರಮಯ್ಯ ಸ್ತೋತ್ರಮಯ್ಯ ಸ್ತೋತ್ರಮಯ್ಯ. ನೀನು ಒಳ್ಳೆಯವನು, ನೀನು ಅದ್ಭುತನು, ನೀನು ಆಲೋಚನಾ ಕರ್ತನೇನಾಗಿದೆ ಕರ್ತನೆ. ಅಪ್ಪ ದೇವರೇ, ನಿಮ್ಮ ಶತ್ರುಗಳಿಂದ ದೇವರ ಅಪ್ಪ ನೀನು ತಪ್ಪಿಸಿ ಕಾಪಾಡುವಂತ ದೇವರು ನೀನಾಗಿದೆ ಕರ್ತನೆ. ಎಸಯ್ಯ ಸ್ತೋತ್ರ ಸ್ವಾಮಿ, ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡು ಕರ್ತನೆ. ಅಪ್ಪ ದೇವರೇ, ನಮ್ಮ ಶತ್ರುಗಳಿಂದ ನಮ್ಮನ್ನು ತಪ್ಪಿಸಿರಿ ಅಪ್ಪ, ನಮ್ಮ ವೈರಿಗಳಿಂದ ನಮ್ಮನ್ನು ತಪ್ಪಿಸಿರಿ ಅಪ್ಪ. ನಮಗೆ ಕೇಡು ಮಾಡ್ಬೇಕಂದ್ಕೊಂಡಿರುವಂತ ಕೈಗಳಿಂದ ನೀವು ನಮ್ಮನ್ನು ತಪ್ಪಿಸಿ ನಮ್ಮನ್ನ ಕಾಪಾಡಿ ನಮ್ಮನ್ನ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ಆಶೀರ್ವಾದ ಮಾಡಪ್ಪ, ಯೇಸುವಿನ ನಾಮದಲ್ಲಿ ನಮ್ಮನ್ನ ನಡೆಸಿಕೊಡಕಂತಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ನಮ್ಮನ್ನ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ಆಶೀರ್ವಾದ ಮಾಡಪ್ಪ. ವಿಶೇಷವಾಗಿ ನಮ್ಮ ತಿಮ್ಸಂದ್ರ ಮೇರಿ ಸಿಸ್ಟರ್ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ವಿಷಯವಾಗಿ ನಮ್ಮ ಮೇರಿ ತಿಮ್ಸಂದ್ರ ಅವರು ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಪರಿಶುದ್ಧ ತಂದೆ, ನಿಮಗೆ ಸ್ತೋತ್ರ ಸ್ವಾಮಿ. ಇವಳ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯನ ಕೊಟ್ಟಂತ ಯೇಸುವೆ ಸ್ತೋತ್ರ. ಈಗ ಕರ್ತವೆ ಅಪ್ಪ, ಈಗ ಕರ್ತನೆ ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥನೆಯಲ್ಲಿ ಕರ್ತನೆ ಅಪ್ಪ, ನಮ್ಮೆಲ್ಲರನ್ನು ಕರ್ತನೆ ಸೇರಿಸಿಗೋ ಕರ್ತನೆ ಅಪ್ಪ, ಅಲ್ಲಿ ಹಾಡುಗಳ ಮುಖಾಂತರವಾಗಿ, ವಾಕ್ಯದ ಮುಖಾಂತರವಾಗಿ ಕರ್ತನೆ ಇದುವರೆಗೂ ನಮ್ಮನ್ನ ಕರ್ತನೆ ನೀವು ನಡೆಸಿ ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ. ಯೇಸುವೇ ನಿಮಗೆ ವಂದನೆ ಕರ್ತನೆ. ಮುಂಜಾನೆ ವೇಳೆಯಲ್ಲಿ ಈಗ ಸ್ವಾಮಿ ಅಪ್ಪ ಹಲ್ಲೆಲೂಯಾ ಕರ್ತನೆ, ಈಗ ಕರ್ತನೆ ಅಪ್ಪ ಹಲ್ಲೆಲೂಯಾ ಮಾಡುತ್ತ ಪ್ರಾರ್ಥನೆಗಳಲ್ಲಿ ಕರ್ತನೆ ಬಿಡುಗಡೆ ಮಾಡಬೇಕೆಂಬ ಪ್ರಾರ್ಥನೆಯನ್ನ ಮಾಡ್ತಿದ್ದೇನೆ ಕರ್ತನೆ. ವಂದನೆ ಸ್ವಾಮಿ. ಹಲ್ಲೆಲೂಯಾ. ವಾಕ್ಯದ ಮುಖಾಂತರವಾಗಿ ಕರ್ತನೆ ಅಪ್ಪ ನೀವು ಬಲಪಡಿಸಿದಕ್ಕಾಗಿ ನಿಮಗೆ ವಂದನೆ ಸ್ತೋತ್ರ. ಹೌದು ಕರ್ತನೆ, ವೇಳೆಯಲ್ಲಿ ಯಾರಿಗೆಲ್ಲ ಕರ್ತನೆ ಅಪ್ಪ ಎದುರಾಗಿ ಶತ್ರುಗಳು ಕರ್ತನೆ ಅಪ್ಪ ಇರುವುದಾದ್ರೆ ಯೇಸುವಿನ ನಾಮದಲ್ಲಿ ಕರ್ತನೆ ಅಪ್ಪ ಮುಂಜಾನೆ ವೇಳೆಯಲ್ಲಿ ಕರ್ತನೆ ಅಪ್ಪ ಯುವಕದವರ ಸಂಗಡ ಯುದ್ಧ ಮಾಡುವುದು ನೀವು ಕರ್ತನೆ. ಹೌದು ಕರ್ತನೆ ಅಪ್ಪ ಹಲ್ಲೆಲೂಯಾ ಕರ್ತನೆ. ಪ್ರಾರ್ಥನೆಗಳು ಮಕ್ಕಳು ಮಾಡುವಾಗ ಕರ್ತನ ಕಾರ್ಯಗಳಿಗೆ ನೀವು ಬಿಡುಗಡೆ ಮಾಡು ಕರ್ತನೆ ಅಪ್ಪ. ಇವತ್ತು ಯಾರೆಲ್ಲ ಕರ್ತನಪ್ಪ ಪ್ರಾರ್ಥನೆಗಳಲ್ಲಿ ಸ್ವಾಮಿ ಅಪ್ಪ ನಿನ್ನ ಮಕ್ಕಳು ಕರ್ತನೆ ಅಪ್ಪ ಕರ್ತನೆ ಈ ವಿಷಯಕ್ಕೋಸ್ಕರ ಪ್ರಾರ್ಥನೆಯನ್ನ ಮಾಡ್ತಿದ್ರು ಕರ್ತನೆ ಅಪ್ಪ, ಕಾರ್ಯಗಳಲ್ಲಿ ಕರ್ತನೆ ಅಪ್ಪ ಅಲ್ಲಿಯ ನೀವು ಬಿಡುಗಡೆ ಮಾಡಬೇಕೆಂಬ ಪ್ರಾರ್ಥನೆ ಮಾಡ್ತಿದ್ದೀನಿ ಯೇಸುವೇ. ಮುಂಜಾನೆ ವೇಳೆ ಒಂದೊಂದು ವಾಕ್ಯಗಳನ್ನ ಕರ್ತನೆ ನೀವು ಗೋಚರ ಪಡಿಸ್ತಿದಿರಲ್ಲ ಸ್ವಾಮಿ ಅಪ್ಪ ಹಲ್ಲೆಲೂಯಾ. ಆ ವಾಕ್ಯಗಳು ತಕ್ಕಂತೆ ಕರ್ತನೆ ಸ್ತೋತ್ರ ಅಪ್ಪ ಹಲ್ಲೆಲೂಯಾ. ಈಗ ಕರ್ತನೆ ಅಪ್ಪ ನಡೆಸ್ಕೊಟ್ಟಿರುವಂತ ಪಾಸ್ಟರ್ ನೀವು ಬಲಪಡಿಸಿರಿ ಕರ್ತನೆ ಅಪ್ಪ ಹಲ್ಲೆಲೂಯಾ. ಇವಾಗ ಅವ್ರ ಮುಖಾಂತರ ಅನೇಕ ರೀತಿಯಾಗಿ ಕರ್ತನೆ ಅಪ್ಪ ವಾಕ್ಯಗಳನ್ನು ನೀವು ಎಚ್ಚರ ಪಡಿಸಿ ಗೋಚರ ಪಡಿಸಬೇಕೆಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತಿದ್ದೀನಿ ಕರ್ತನೆ ಸ್ತೋತ್ರ ಕರ್ತನಲ್ಲಿ. ಆ ವಾಕ್ಯ ಮುಖಾಂತರವಾಗಿ ಒಂದೊಂದು ಕುಟುಂಬಗಳನ್ನ ನೀವು ಮುಟ್ಟು ಕರ್ತನೆ ಅಪ್ಪ. ಇಲ್ಲಿ ಕರ್ತನೆ ಬಂದಿರುವಂತ ಎಲ್ಲ ಕುಟುಂಬಗಳನ್ನ ಕರ್ತನೆ ಅಲ್ಲಿ ನೀವು ಬಿಡುಗಡೆ ಮಾಡಬೇಕೆಂಬ ಪ್ರಾರ್ಥನೆ ಮಾಡ್ತಿದ್ದೀನಿ ಯೇಸುವೇ ಸ್ತೋತ್ರ ಕರ್ತನಲ್ಲಿ. ವಾಕ್ಯ ತಕ್ಕಂತೆ ನೀವು ನಡೆಸಿರಿ, ಬಿಡುಗಡೆ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದೀನಿ ಕರ್ತನೆ. ನಿಮಗೆ ಸ್ತೋತ್ರ ವಂದನೆ ಅಪ್ಪ ಹಲ್ಲೆಲೂಯಾ. ಈಗ ಕರ್ತನೆ ಇದೇ ರೀತಿ ನಾವು ಬಲ ಹೊಂದಿಕೊಳ್ಳುವಾಗ ವಾಕ್ಯಗಳಲ್ಲಿ ಕರ್ತನೆ ಅಪ್ಪ ಹಲ್ಲೆಲೂಯಾ ಪ್ರಾರ್ಥನೆಯಲ್ಲಿ ಬಂದಿರುವಂತೆ ನಿನ್ನ ಮಕ್ಕಳು ಎಲ್ಲರೂ ಕರ್ತನೆ ವಾಕ್ಯಗಳಲ್ಲಿ ಬಲ ಹೊಂದಿಕೊಳ್ಳುವಾಗೆ ನೀವು ಸಹಾಯ ಮಾಡು ಕರ್ತನೆ. ನಿಮಗೆ ಸ್ತೋತ್ರ ಸ್ವಾಮಿ ಹಲ್ಲೆಲೂಯಾ ಕರ್ತನೆ. ಎಲ್ಲ ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆ ಮಾಡ್ತಿದ್ದೀನಿ ಯೇಸುವೇ. ನಿಮಗೆ ವಂದನೆ ಸ್ತೋತ್ರ ಅಪ್ಪ ಕರ್ತನೆ ಅಪ್ಪ ಹಲ್ಲೆಲೂಯಾ ಕರ್ತನೆ. ಇದೇ ರೀತಿ ಮುಂಚಾನೆ ಪ್ರಾರ್ಥನೆಗಳೇ ಅನೇಕ ಕರ್ತನೆ ಅಪ್ಪ ಆತ್ಮಗಳು ಕರ್ತನೆ ಅಪ್ಪ ಬಂದು ಸೇರಿ ಕರ್ತನೆ ಅಲ್ಲಿ ಆ ವಾಕ್ಯಗಳನ್ನ ಕೇಳುವಾಗೆ ಕರ್ತನೆ ಅಪ್ಪ ಅವರನ್ನ ಬಲ ಹೊಂದಿಕೊಳ್ಳುವಾಗೆ ನೀವು ಸಹಾಯ ಮಾಡು ಕರ್ತನೆ ಸ್ತೋತ್ರ ಅಪ್ಪ ಹಲ್ಲೆಲೂಯಾ. ಎಲ್ಲ ನಿಮ್ಮ ಕರೆಗಳಲ್ಲಿ ಕರ್ತನೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆ ಮಾಡ್ತಿದ್ದೀನಿ ದೇವಾ. ನೀವೆಲ್ಲವನ್ನ ನಡೆಸಿರಿ, ಬಿಡುಗಡೆ ಮಾಡು ಕರ್ತನೆ. ಆಶೀರ್ವಾದ ಮಾಡ್ರಿ ವಾಕ್ಯದ ಮುಖಾಂತರವಾಗಿ ದೇವಾ. ಪ್ರತಿಯೊಬ್ಬರು ಕರ್ತನೆ ಅಪ್ಪ ಅದು ಆಶೀರ್ವಾದಕ ರೀತಿಯಾಗಿ ಹೊಂದಿಕೊಳ್ಳುವಾಗೆ ಕರ್ತನೆ ವಾಕ್ಯಗಳನ್ನ ತಂದೆ ಅಪ್ಪ ನೀವು ಸಹಾಯ ಮಾಡು ಕರ್ತನೆ ಸ್ತೋತ್ರ ರಾಜ. ಎಲ್ಲ ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತ ಪರಿಶುದ್ಧ ನಾಮದಲ್ಲಿ ಕೇಳಿ ಪ್ರಾರ್ಥಿಸುತ್ತಿದ್ದೇನೆ ನಮ್ಮ ತಂದೆ, ಆಮೆನ್. ಥ್ಯಾಂಕ್ ಯು. ಈ ಸಮಯದಲ್ಲಿ ನಾವು ಒಂದು ಹಾಡನ್ನ ಹಾಡಿ ತದನಂತರ ನಾವು ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಹೋಗೋಣ. ಇವತ್ತು ಹಾಡಾಡ್ಲಿಕ್ಕೆ ನಮ್ಮ ಮಧ್ಯದಲ್ಲಿ ಬೆಟಲ್ಸೂರ್ ನೇತ್ರ ಅವರು ಇದ್ದಾರೆ. ಅವರು ಒಂದು ಹಾಡನ್ನ ಹಾಡ್ತಾರೆ.